ನಮಸ್ಕಾರ ರೈತರೇ, ನಾನು ನಿಮ್ಮ ಅಗ್ರಿ ಡಾಕ್ಟರ್ ಲಂಕೇಶ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೈತರಿಗೆ ತುಂಬ ಉಪಯೋಗವಾಗುವ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು ಅಕಾಲಿಕ ಮಳೆ, ಬರ, ಗಾಳಿ ಅಥವಾ ರೋಗಗಳಿಂದ ಬೆಳೆ ನಷ್ಟವಾದರೆ ರೈತರಿಗೆ ಪರಿಹಾರ ಹೇಗೆ ಸಿಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬೆಳೆ ನಷ್ಟವಾದರೆ ಪರಿಹಾರನ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಿಂದ ಹೇಗೆ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮತ್ತು ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಗೆ ಪ್ರೀಮಿಯಂ ಎಷ್ಟು ಕಟ್ಟಬೇಕು, ಯಾವ ಯಾವ ನಷ್ಟಗಳಿಗೆ ನಮಗೆ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಸಿಗುತ್ತೆ, ಹಾಗೂ ಇವೆಲ್ಲರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸರಳವಾಗಿ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಂತಾನೆ ನೋಡಿ. ಒಮ್ಮೆ ಯೋಚಿಸಿ ನೋಡಿ, ರೈತರು ವರ್ಷಪೂರ್ತಿ ತಮ್ಮ ರಕ್ತ, ಬೆವರು ಸುರಿಸಿ ಕಷ್ಟಪಟ್ಟು ಬೆಳೆ ಬೆಳೆಸ್ತಾರೆ. ಆದರೆ ಕೇವಲ ಒಂದೇ ಒಂದು ಅಕಾಲಿಕ ಮಳೆ, ದಿಢೀರಂತ ಬರುವ ಬರ ಅಥವಾ ಪ್ರಬಲವಾದ ಬಿರುಗಾಳಿ ಇಷ್ಟೇ ಸಾಕು, ಒಂದೇ ಕ್ಷಣದಲ್ಲಿ ರೈತರ ಇಡೀ ವರ್ಷದ ಪರಿಶ್ರಮ ಮಣ್ಣು ಪಾಲಾಗುತ್ತೆ ಅಲ್ವಾ? ಇದು ನಮ್ಮ ಕೃಷಿ ವಲಯ ಎದುರಿಸುತ್ತಿರುವ ಅತ್ಯಂತ ಕಠೋರವಾದ ವಾಸ್ತವ. ಹೀಗೆ ನಿಸರ್ಗದ ವಿಕೋಪಗಳು ಅಪ್ಪಳಿಸಿದಾಗ, ಬೆಳೆಗಳು ನಾಶವಾದಾಗ ರೈತರ ಪಾಡೇನು? ಇಂತಹ ಸಂಕಷ್ಟದ ಸಮಯದಲ್ಲಿ ಆರ್ಥಿಕ ಹೊರೆಯಿಂದ ಕೃಷಿ ಸಮುದಾಯವನ್ನು ಪಾರು ಮಾಡಲೆಂದೇ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದ್ರೆ PMFBY ನೆರವಿಗೆ ಬರ್ತದೆ. ಇದರಿಂದ ರೈತರು ಈ ಆರ್ಥಿಕ ಸಂಕಷ್ಟವನ್ನು ಒಂಟಿಯಾಗಿ ಎದುರಿಸಬೇಕಾದ ಪರಿಸ್ಥಿತಿ ಬರೋದಿಲ್ಲ. ಬನ್ನಿ, ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಫೆಬ್ರವರಿ 18, 2016ರಂದು ಆರಂಭವಾದ ಈ ಸರ್ಕಾರಿ ಯೋಜನೆ ಇವತ್ತು ದೇಶದ ಕೋಟ್ಯಾಂತರ ರೈತರಿಗೆ ಬೆಂಬಲವಾಗಿ ನಿಂತಿದೆ. ಬರೋಬ್ಬರಿ 50ಕ್ಕೂ ಹೆಚ್ಚು ವಿವಿಧ ಬೆಳೆಗಳಿಗೆ ಇದು ವಿಮಾ ಸೌಲಭ್ಯ ಒದಗಿಸುವ ಮೂಲಕ ರೈತರಿಗೆ ಒಂದು ದೊಡ್ಡ ಭರವಸೆಯಾಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶ ಕೇವಲ ನಷ್ಟಕ್ಕೆ ಪರಿಹಾರ ಕೊಡೋದು ಮಾತ್ರ ಅಲ್ಲ, ರೈತರ ಆದಾಯವನ್ನ ಸ್ಥಿರವಾಗಿಡುವುದು, ನಷ್ಟದಿಂದ ಕಂಗೆಟ್ಟು ಅವರು ಕೃಷಿಯನ್ನೇ ಬಿಡದಂತೆ ತಡೆಯುವುದು, ಜೊತೆಗೆ ಆಧುನಿಕ ಕೃಷಿ ತಂತ್ರಜ್ಞಾನಗಳ ಬಳಕೆಯನ್ನ ಪ್ರೋತ್ಸಾಹಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಸರಿ, ಈಗ ರೈತರ ಪ್ರೀಮಿಯಂ ದರಗಳ ಬಗ್ಗೆ, ಅಂದ್ರೆ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಣ. ಈ ಯೋಜನೆಯ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಮುಂಗಾರು ಅಥವಾ ಖರೀಫ್ ಋತುವಿನ ಬೆಳೆಗಳಿಗೆ ರೈತರು ಕಟ್ಟಬೇಕಾದ ಪ್ರೀಮಿಯಂ ಕೇವಲ 2% ಮಾತ್ರ. ಯೋಚಿಸಿ, ಇದು ಎಷ್ಟೊಂದು ಕೈಗೆಟುಕುವ ದರ ಅಲ್ವಾ? ಇನ್ನು ಹಿಂಗಾರು ಅಥವಾ ರಬಿ ಋತುವಿನ ಬೆಳೆಗಳ ಕಡೆ ಬಂದ್ರೆ ಈ ದರ ಇನ್ನಷ್ಟು ಕಡಿಮೆ ಆಗುತ್ತೆ. ಇದು ಕೇವಲ 1.5ಕ್ಕೆ ಇಳಿಯುತ್ತದೆ. ಅದೇ ರೀತಿ ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ನೋಡೋದಾದ್ರೆ ರೈತರು ಪಾವತಿಸಬೇಕಾದ ಗರಿಷ್ಠ ಪ್ರೀಮಿಯಂ ಕೇವಲ 5%. ಹಾಗಾದ್ರೆ ಉಳಿದ ದುಡ್ಡನ್ನ ಯಾರು ಕಟ್ಟುತ್ತಾರೆ ಅನ್ನೋ ಪ್ರಶ್ನೆ ಬರ್ಬೋದು. ಇಲ್ಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜೊತೆಯಾಗಿ ನಿಲ್ಲೋದು. ಉಳಿದ ಸಂಪೂರ್ಣ ಪ್ರೀಮಿಯಂ ಮೊತ್ತವನ್ನು ಸರ್ಕಾರಗಳೇ ಭರಿಸುತ್ತವೆ. ಇದರಿಂದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೂ ಈ ವಿಮೆ ಬಹಳ ಸುಲಭವಾಗಿ ಸಿಗುತ್ತೆ. ಮುಂದಿನ ಹಂತ ರಕ್ಷಣೆ ಒಳಗೊಂಡಿರುವ ನಷ್ಟಗಳು. ಅಂದ್ರೆ ನಿಖರವಾಗಿ ಯಾವೆಲ್ಲ ಸಮಸ್ಯೆಗಳಿಗೆ ಇಲ್ಲಿ ಕವರೇಜ್ ಸಿಗುತ್ತೆ ಅಂತ ನೋಡೋಣ. ಈ ಕವರೇಜ್ ಕೇವಲ ಒಂದು ಹಂತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬೀಜ ಬಿತ್ತುವುದಕ್ಕೂ ಮುನ್ನವೇ ಎದುರಾಗುವ ಅಡೆತಡೆಗಳಿಂದ ಹಿಡಿದು ಕೊಯ್ಲು ಮಾಡಿದ ನಂತರದ ಹಾನಿಯವರೆಗೂ, ಅಂದ್ರೆ ಬೆಳೆಯ ಸಂಪೂರ್ಣ ಜೀವನ ಚಕ್ರವನ್ನ ಈ ವಿಮೆ ಕವರ್ ಮಾಡ್ತದೆ. ಇದರಲ್ಲೇ ಮೊದಲನೆಯದಾಗಿ ಬಿತ್ತನೆ ಮಾಡಲಾಗದ ಸ್ಥಿತಿ. ತೀವ್ರ ಬರ ಅಥವಾ ಮಿತಿಮೀರಿದ ಮಳೆಯಂತಹ ಕೆಟ್ಟ ಹವಾಮಾನದಿಂದ ಬಿತ್ತನೆ ಮಾಡೋಕೆ ಆಗದೆ ಹೋದ್ರೆ ಈ ಯೋಜನೆಯಡಿ ತಕ್ಷಣವೇ ವಿಮಾ ಮೊತ್ತದ 25%ವರೆಗೂ ಪರಿಹಾರ ಸಿಗ್ಬೋದು. ಇದು ಆರಂಭಿಕ ನಷ್ಟವನ್ನು ತಡೆಯೋಕೆ ಬಹಳ ಹೆಲ್ಪ್ ಆಗುತ್ತೆ. ಒಮ್ಮೆ ಬೆಳೆಗದ್ದೆಯಲ್ಲಿ ಬೆಳೆಯಲು ಶುರುವಾದ ಮೇಲೆ ಅದಕ್ಕೆ ಎದುರಾಗುವ ಪ್ರಕೃತಿ ವಿಕೋಪಗಳ ಲಿಸ್ಟ್ ದೊಡ್ಡದೇ ಇದೆ. ಮಿಂಚು, ಬೆಂಕಿ ಅವಘಡ, ಬಿರುಗಾಳಿ, ಪ್ರವಾಹ, ಆಲಿಕಲ್ಲು ಮಳೆ, ಕೀಟ ಮತ್ತು ರೋಗಬಾಧೆ, ಜೊತೆಗೆ ಬರ, ಹೀಗೆ 10 ಹಲವು ನೈಸರ್ಗಿಕ ಬೆದರಿಕೆಗಳಿಗೆ ಇಲ್ಲಿ ರಕ್ಷಣೆ ಇದೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸ್ಥಳೀಯ ವಿಕೋಪಗಳು. ಅಂದ್ರೆ ಇಡೀ ಪ್ರದೇಶಕ್ಕೆ ಹಾನಿಯಾಗದಿದ್ರೂ ಯಾವುದೋ ಭೂಕುಸಿತನೋ ಅಥವಾ ಹಠಾತ್ ನೀರು ನುಗ್ಗುವಂಥ ಘಟನೆಯಿಂದ ಹಳ್ಳಿಯ ಕೆಲವು ಜಮೀನುಗಳಿಗೆ ಮಾತ್ರ ಹಾನಿಯಾದರೆ ಆ ನಿರ್ದಿಷ್ಟ ರೈತರಿಗೂ ಇಲ್ಲಿ ರಕ್ಷಣೆ ಸಿಗುತ್ತೆ. ಈಗ ಬಹಳ ಜನರಿಗೆ ಗೊತ್ತಿರದ ಮತ್ತೊಂದು ಬೆನಿಫಿಟ್ ಬಗ್ಗೆ ಹೇಳ್ತೀನಿ. ಬೆಳೆ ಕಟಾವು ಮಾಡಿದ ಮೇಲೆ ಹೊಲದಲ್ಲಿ ಒಣಗಲು ಬಿಟ್ಟಿರುವ ಬೆಳೆಗೂ ರಕ್ಷಣೆ ಇರುತ್ತೆ. ಚಂಡಮಾರುತ ಅಥವಾ ಅಕಾಲಿಕ ಮಳೆಯಿಂದ ನಷ್ಟವಾದರೆ ಕೊಯ್ಲು ಮಾಡಿದ ಗರಿಷ್ಠ 14 ದಿನಗಳವರೆಗೆ ಈ ಕವರೇಜ್ ಇರುತ್ತದೆ. ಇನ್ನು ತಂತ್ರಜ್ಞಾನದ ವಿಚಾರಕ್ಕೆ ಬಂದ್ರೆ ಉಪಗ್ರಹ ಚಿತ್ರಗಳು,
ಡ್ರೋನ್ಗಳು ಮತ್ತು ಮೊಬೈಲ್ ಆ್ಯಪ್ಗಳಂತಹ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಬಳಸಿ ಬೆಳೆ ಹಾನಿಯನ್ನು ಬಹಳ ಬೇಗ ಅಂದಾಜು ಮಾಡಲಾಗುತ್ತೆ. ಇದರಿಂದ ಕ್ಲೇಮ್ ಸೆಟಲ್ಮೆಂಟ್ ಫಾಸ್ಟಾಗಿ ರೈತರು ಸಾಲದ ಸುಳಿಗೆ ಸಿಲುಕೋದು ತಪ್ತದೆ. ಹಾಗಾದರೆ ಈ ವಿಮೆ ಯಾವಾಗ ಸಿಗಲ್ಲ? ಹೊರಗಿಡುವಿಕೆಗಳು ಅಂದರೆ ಯಾವೆಲ್ಲ ಸಂದರ್ಭಗಳಲ್ಲಿ ವಿಮೆಯನ್ನು ನಿರಾಕರಿಸಲಾಗ್ತದೆ ಅಂತ ನೋಡೋಣ. ಮೊದಲನೇದಾಗಿ, ಸರ್ಕಾರ ಸೂಚಿಸಿದ ಅಂದ್ರೆ ನಾನ್ ನೋಟಿಫೈಡ್ ಪ್ರದೇಶಗಳಲ್ಲಿ ಆಗುವ ಹಾನಿಗೆ ರಕ್ಷಣೆ ಇರಲ್ಲ. ಎರಡನೇದು, ಸಾಮಾನ್ಯ ಬೆಳೆ ಅವಧಿಯ ಹೊರಗೆ ಸಂಭವಿಸುವ ನಷ್ಟಗಳಿಗೂ ಕವರೇಜ್ ಸಿಗಲ್ಲ. ಮತ್ತು ಮೂರನೇ ಹಾಗೂ ಅತಿ ಮುಖ್ಯವಾದ ಅಂಶ ಅಂದ್ರೆ ರೈತರ ಸ್ವಂತ ನಿರ್ಲಕ್ಷ್ಯದಿಂದ ಹಾನಿಗಾದರೆ ಕ್ಲೇಮ್ ನೇರವಾಗಿ ರಿಜೆಕ್ಟ್ ಆಗುತ್ತೆ. ಇದರ ಜೊತೆಗೆ ವಿಮಾ ಪರಿಹಾರವು ನಿರ್ದಿಷ್ಟ ಮಿತಿಯವರೆಗಿನ ನಷ್ಟಗಳನ್ನು ಮಾತ್ರ ಭರಿಸುತ್ತದೆ ಅನ್ನೋದು ನೆನಪಿರಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೀಮಿಯಂ ಅನ್ನು ಟೈಮ್ಗೆ ಸರಿಯಾಗಿ ಕಟ್ಟದೇ ಹೋದ್ರೆ ಇಡೀ ಪಾಲಿಸಿಯೇ ರದ್ದಾಗಿ ಬಿಡ್ತದೆ. ಅಂತಿಮವಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಇಂದಿನ ಈ ವಿಚಾರವನ್ನ ಮುಗಿಸೋಣ. ಹವಾಮಾನವು ದಿನದಿಂದ ದಿನಕ್ಕೆ ಅನಿರೀಕ್ಷಿತವಾಗುತ್ತಿರುವ ಈ ಕಾಲದಲ್ಲಿ ಪಿಎಂಎಫ್ಬಿವೈನಂತಹ ಆಧುನಿಕ ತಂತ್ರಜ್ಞಾನ ಚಾಲಿತ ವ್ಯವಸ್ಥೆಗಳು ನಮ್ಮ ಕೃಷಿ ವಲಯದ ಉಳಿವಿಗೆ ಮತ್ತು ಭವಿಷ್ಯದ ಬೆಳವಣಿಗೆಗೆ ಹೇಗೆ ದಾರಿ ಮಾಡಿಕೊಡಲಿವೆ ಎಂಬುದನ್ನು ನಾವೆಲ್ಲರೂ ಆಳವಾಗಿ ಆಲೋಚಿಸಬೇಕಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾವು ಈ ಯೋಜನೆಗೆ ಯಾರ್ಯಾರು ಅರ್ಹರು, ಯಾವ ದಾಖಲಾತಿಗಳು ಬೇಕು ಮತ್ತು ಯಾವ ಬೆಳೆಗೆ ಈ ಪರಿಹಾರ ನಮಗೆ ಸಿಗುತ್ತೆ ಮತ್ತು ಹೇಗೆ ನಾವು ಇದನ್ನ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿತ್ತು ಬೇರೆ ರೈತರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.